ಸ್ಕಿನ್ ಕೇರ್ ಹಾಗೆಯೇ ಮತ್ತು ಯಾವುದು ಹೋಮ್ ರೆಮಿಡೀಸ್ ಅದರ ಬಗ್ಗೆ ಆಗಿರ್ತದೆ. ಸತಿ ಯೂಟ್ಯೂಬಿಗೆ ಕ್ವಿಟ್ ಮಾಡಿಬಿಡುವ, ಬೇಡ ಆಚೆ ಯೂಟ್ಯೂಬೇ ಬೇಡ ಹಾಗೆ ಅನಿಸ್ಬೇಡ. ವಿಡಿಯೋ ಮಾಡಬೇಕು, ಎಡಿಟಿಂಗಿಗೆ ಎಷ್ಟು ಟೈಮ್ ಹಿಡಿದು ಎಡಿಟಿಂಗ್ ಮಾಡಬೇಕು, ಅಷ್ಟು ಮಾಡಿ ಅಷ್ಟೇ ಲೈಕ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಲ್ಲ, ವ್ಯೂಸ್ ಆಗಲ್ಲ, ಎಲ್ಲ ಬೇಜಾರಾಗುತ್ತೆ. ಅದಕ್ಕೆ ನನಗೆ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಇವಾಗ. ಅಂಡರ್ ರೇಟೆಡ್ ಅಂತ ಹೇಳಿದರೆ ನಂದು ಸ್ಕಿನ್ ಒಂಥರ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗಿ ಗುಳ್ಳೆ ಅಂದರೆ ಕಮ್ಮಿ ಕಚ್ಚಿದ ಗುಳ್ಳೆ ಆಗ್ತದಲ್ಲ ಆ ರೀತಿ ಗುಳ್ಳೆ ಆಗಿತ್ತು. ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡಲ್ಲ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಹೇಳಿ ನಿಮಗೆ ಥಂಬ್ನೇಲ್ ನೋಡಿಯೇ ಗೊತ್ತಾಗಿರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಸ್ಕಿನ್ ಕೇರ್ ಹಾಗೆಯೇ ಮತ್ತು ಯಾವುದು ಹೋಮ್ ರೆಮಿಡೀಸ್ ಅದರ ಬಗ್ಗೆ ಆಗಿರ್ತದೆ. ಟ್ರೈಪೋಡ್ ಇಲ್ಲದೆ ನನ್ನ ಕಷ್ಟ ನೋಡಿ ಟ್ರೈಪೋಡ್ ನನ್ನ ಫ್ರೆಂಡ್ ತೊಗೊಂಡು ಹೋಗಿದ್ದಾರೆ, ಏನೋ ಕೆಲಸ ಬೇಕು ಅಂಥೇಳಿ. ಹಾಗಾಗಿ ನಾನು ಒಂದು ಡಬ್ಬಿ ಮೇಲೆ ಫೋನ್ ಇಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಅಷ್ಟು ಕಷ್ಟಪಟ್ಟು ಮಾಡಿದ್ರು ವ್ಯೂಸ್ ಆಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಅದಕ್ಕೆ ನನಗೆ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಇವಾಗ. ಎಂತ ನನ್ನ ಫ್ರೆಂಡ್ಸ್ ಅವರೆಲ್ಲ ವೀಡಿಯೋ ಹಾಕು ಹಾಗೆಲ್ಲ ಹೇಳ್ತಾ ಇರ್ತಾರೆ. ಸೊ ಆದರೂ ಸಹ ನನಗೆ ಇಂಟ್ರೆಸ್ಟೇ ಬರ್ತಿಲ್ಲ. ಎಂತಕ್ಕೆ ಹೇಳಿದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿಲ್ಲ, ವ್ಯೂಸ್ ಕೂಡ ಬರ್ತಿಲ್ಲ. ಸೊ ವ್ಯೂಸ್ ಹಾಗೆ ಜಾಸ್ತಿ ಹಾಗೆಲ್ಲ ಆದರೆ ನನಗೊಂದು ಇಂಟ್ರೆಸ್ಟ್ ಬರುತ್ತೆ ವೀಡಿಯೋ ಮಾಡಲಿಕ್ಕೆ, ಮಾಡಬೇಕು ಅಂತೇಳಿ. ಅದು ಹಾಗೇ ಇಲ್ಲ ಅಂದರೆ ವೀಡಿಯೋ ಮಾಡಬೇಕು, ಎಡಿಟಿಂಗಿಗೆ ಎಷ್ಟು ಟೈಮ್ ಹಿಡಿದು ಎಡಿಟಿಂಗ್ ಮಾಡಬೇಕು, ಅಷ್ಟು ಮಾಡಿ ಅಷ್ಟೆಲ್ಲ ಇದು ಮಾಡಿ ಸಬ್ಸ್ಕ್ರೈಬರ್ಸ್ ಆಗಲ್ಲ, ವ್ಯೂಸ್ ಆಗಲ್ಲ, ಎಲ್ಲ ಬೇಜಾರಾಗುತ್ತೆ. ಸೊ ಹಾಗಾಗಿ ಬೇಡ ಆಚೆ ಹಾಗೆ ಅಂತ ಅನಿಸುತ್ತೆ. ಕೆಲವೊಂದು ಸತಿ ಯೂಟ್ಯೂಬಿಗೆ ಕ್ವಿಟ್ ಮಾಡಿಬಿಡುವ, ಬೇಡ ಆಚೆ ಯೂಟ್ಯೂಬೇ ಬೇಡ ಹಾಗೆ ಅನಿಸ್ಬಿಡತ್ತೆ. ಅದಕ್ಕೋಸ್ಕರ ವೀಡಿಯೋ ಜಾಸ್ತಿ ಬರ್ತಿಲ್ಲ. ಇಲ್ಲಾಂದರೆ ಕೆಲವು ನನ್ನ ಬಕೆಟ್ ಲಿಸ್ಟಲ್ಲಿ ಕೆಲವಿದೆ ವೀಡಿಯೋಸ್ ಸ್ಕಿನ್ ಕೇರ್ ಬಗ್ಗೆ ಹಾಗೆಲ್ಲ ಉಂಟು. ಬಟ್ ಅದೇ ಹಾಕದೇ ಇರೋದಕ್ಕೆ ರೀಸನ್ ಇದೆ ಅಲ್ಲ. ಸೊ ಹಾಗಾಗಿ ನನ್ನ ಚಾನಲ್ನ ಈಗ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಫಸ್ಟಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವೀಡಿಯೋ ಬಗ್ಗೆ ಏನಂಥೇಳಿ ನಾನು ಆಲ್ರೆಡಿ ಹೇಳಿ ಆಯಿತು. ಸೊ ಅದು ಹೇಗೆ ಅಪ್ಲೈ ಮಾಡೋದು ಏನು ಅಂಥೇಳಿ ನಾನು ತೋರಿಸಿಕೊಟ್ಟಿದ್ದೀನಿ, ಅದನ್ನು ನೋಡಿ ಅಂತ ಹೇಳ್ತಾ, ಹಾಗೆಯೇ ಈಗ ಯಾರು ಆಲ್ರೆಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ. ಓಕೆ, ಪಿಗ್ಮೆಂಟೆಡ್ ಲಿಪ್ಸ್ ಅಥವಾ ಡಾರ್ಕ್ ಲಿಪ್ಸ್ ಅದಕ್ಕೆ ಏನು ಅಪ್ಲೈ ಮಾಡಬೇಕು ಅದು ನಾನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಏನು ಹೇಳಬೇಕಂದ್ರೆ, ಈ ಡಾರ್ಕ್ ಲಿಪ್ಸ್ ಇರಲಿಕ್ಕೆ ಮೆಡಿಕಲಿ ಬೇರೆ ಕೆಲವು ರೀಸನ್ ಇರುತ್ತೆ. ಬಟ್ ಮೇನ್ ಏನು ರೀಸನ್ ಅಂತ ಹೇಳಿದರೆ, ನಾವು ಲಿಪ್ಸನ್ನು ಜಾಸ್ತಿ ನಾಲಿಗೆಯಲ್ಲಿ ಹಿಂಗೆ ಮಾಡ್ತಾ ಇರ್ತೀವಲ್ಲ, ಆಗಾಗ ನನಗೆ ಮೊದಲು ತುಂಬ ಅಭ್ಯಾಸ ಇತ್ತು. ಮತ್ತೆ ಅದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಅಮ್ಮ ಎಲ್ಲ ಬೈತಾ ಇದ್ದರೆ ಏನಾದ್ರು ಯಾವಾಗ ಹಾಗೆ ಮಾಡ್ತಾಯಿದ್ದು. ಬಟ್ ನಾವು ಏನು ಹೇಳಿದ್ರೆ ಲಿಪ್ಸು ಸ್ವಲ್ಪ ಡ್ರೈ ಆದ ಕೂಡಲೇ ಹಾಗೆ ಮಾಡಿ ಅದು ಡಾರ್ಕ್ ಆಗಿರ್ತಿತ್ತು. ಮತ್ತು ನಾನು ಇದನ್ನು ಟ್ರೈ ಮಾಡಿದೆ, ಸೊ ಒಳ್ಳೆ ರಿಸಲ್ಟ್ ಇದೆ. ಇವಾಗ ನಂದು ಅಷ್ಟು ಡಾರ್ಕ್ ಇಲ್ಲ. ಮಾತ್ರ ಇನ್ನೊಂದು ರೀಸನ್ ಡಾರ್ಕ್ ಇರಲಿಕ್ಕೆ ಲಿಪ್ಸ್ಟಿಕ್ಕಲ್ಲಿ ಸಹ ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಬರ್ತದಲ್ಲ, ಸೊ ಕಂಪೆನಿದಾದರೂ ಓಕೆ, ಬಟ್ ಆದರೂ ಜಾಸ್ತಿ ಯೂಸ್ ಮಾಡಿ. ಇಲ್ಲಾಂದರೆ ಕೆಲವೊಂದು ಸತಿ ಲೋಕಲ್ದೆಲ್ಲ ಯೂಸ್ ಮಾಡ್ತೀವಲ್ಲ, ಕಂಪೆನಿದು ಸಹ ಜಾಸ್ತಿ ಯೂಸ್ ಮಾಡಿದ್ದಾಗುತ್ತೆ. ಬಟ್ ಅದನ್ನ ಕರೆಕ್ಟ್ ನಾವು ಅದಕ್ಕೆ ಕೇರ್ ತೊಗೋಬೇಕಾಗುತ್ತೆ. ಬಟ್ ಈ ಲೋಕಲ್ ಲಿಕ್ವಿಡ್ ಲಿಪ್ಸ್ಟಿಕ್ ತೊಗೊಂಡಾಗ ಅದು ಎಂತ ಡೈಲಿ ಯೂಸ್ ಮಾಡಿ ಲಿಪ್ಸ್ ಎಲ್ಲ ಹಾಳಾಗಿ ಹೋಗುತ್ತೆ, ಅದಷ್ಟೇ. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದರೆ, ಕಾಫಿ, ಅಕ್ಕಿ ಪುಡಿ ಮತ್ತು ಆಯಿಲ್ ಇದೆ. ನೀವು ಅಕ್ಕಿ ಪುಡಿ ಬದಲು ಸಕ್ಕರೆನೂ ಕ್ರಷ್ ಮಾಡಿ ತೊಗೋಬೋದು. ಸಕ್ಕರೆನ ಸ್ವಲ್ಪ ಹೀಗೆ ಜಜ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾವೀಗ ಎಂತ ಮಾಡಬೇಕು ಹೇಳಿದರೆ, ಲಿಪ್ಸಿಗೆ ಸ್ಕ್ರಬ್ ಮಾಡ್ಕೋಬೇಕು. ಇದು ಲಿಪ್ ಸ್ಕ್ರಬ್ಬರ್ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ಕೆಲವು ಕಂಪೆನಿ ಕಾಫಿನ್ ಮತ್ತು ಪ್ಲಮ್ ಹಾಗೆ ಕೆಲವು ಕಂಪೆನಿ ಇದೆ. ಸೊ ಅದರದ್ದೆಲ್ಲ ಲಿಪ್ ಸ್ಕ್ರಬ್ಸ್ ಎಲ್ಲ ಬರ್ತದೆ. ಅಷ್ಟು ಹಣ ಕೊಟ್ಟು ತೊಗೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಸೊ ಇವಾಗ ನನಗೆ ಫೋನ್ ಇದ್ರಲ್ಲಿ ಕಾಣಿಲ್ಲ, ಸೊ ಹಾಗಾಗಿ ಇಲ್ಲಿ ಕನ್ನಡಿ ಇದೆ. ನಾನು ಫೇಸಿಗೆ ಎಂತ ಸಪ್ಲೈ ಮಾಡಿ ಹಂಗೆ ಎಷ್ಟು ನೀರು ಕೊಡ್ತೀನಿ, ಯಾಕಂದರೆ ಮತ್ತೆ ಸ್ಕಿನ್ ಇದೆ, ಹಾಗಾಗಿ ತುಂಬ ರಫಾಗಿ ಯೂಸ್ಲಿಕ್ಕೆ ಹೋಗಬೇಡಿ. ಇದು ಒಂದು ನಿಮಿಷ ಬಿಡಿ. ಇದನ್ನು ವಾರಕ್ಕೆ ವಾರಕ್ಕೆ 2 ಸತಿ ಹಾಗೆ ಮಾಡಿದರೆ ಸಾಕು. ಬಾಡಿ ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು. ಏನು ಅದರಿಂದ ಏನು ಸೈಡ್ ಎಫೆಕ್ಟ್ ಏನಾಗೋದಿಲ್ಲ, ಒಳ್ಳೆಯದೇ ಸ್ಕ್ರಬ್ ರೀತಿ ವರ್ಕ್ ಮಾಡ್ತದೆ ಅಷ್ಟೇ. ಓಕೆ, ಇವಾಗ ನಾನು ವಾಶ್ ಮಾಡ್ಕೊಳ್ತೇನೆ. ವಾಶ್ ಆದಮೇಲೆ ನೆಕ್ಸ್ಟ್ ಡೈಲಿ ಮನೇಲಿ ಹೇಗೂ ಲಿಪ್ಸ್ಟಿಕ್ ಹಾಕಲ್ಲ ಅಲ್ವಾ, ಸೊ ವ್ಯಾಸ್ಲಿನ್ ಹಚ್ಕೊಳ್ಳಿಕ್ಕೆ ಜಸ್ಟ್ ನೆಕ್ಸ್ಟ್ ಎಂಥ ರೆಮಿಡಿ ಅಂತ ಹೇಳಿದರೆ ಅದನ್ನು ಕಡೆ ಹಾಕೊಂಡ್ಬಿಡ್ತೇನೆ. ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿರುತ್ತಲ್ವ, ಅದಕ್ಕೆ ಇದರಲ್ಲಿ ಏನು ತೊಗೊಂಡಿದ್ದೀನಿ ಹೇಳಿದರೆ ಕಾಫಿ ಪೌಡರ್ ಇದೆ, ಮತ್ತು ಹಾಗೆಯೇ ಅಕ್ಕಿ ನೀರು ನಾನು ಮೊದಲು ಸಹ ಕೆಲವು ಸ್ಕಿನ್ ರಿಲೇಟೆಡ್ ವೀಡಿಯೋಸ್ ಮಾಡಿದಾಗ ಹೇಳಿದ್ದೀನಿ ಅಕ್ಕಿ ನೀರು ತುಂಬ ಯೂಸ್ ಇದೆ ಅದರಿಂದ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವಾಗ ಅಕ್ಕಿ ನೀರು ತೊಗೊಳ್ತೀನಿ. ನಾನು ಸಹ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಓಪನ್ ಪೋರ್ಸಿಗೆಲ್ಲ ಒಳ್ಳೆಯದು. ಹಾಗಾಗಿ ಅಕ್ಕಿ ನೀರು, ಇಲ್ಲ ಅಂದರೆ ನೀವು ಅಕ್ಕಿ ನೀರಿಗೆ ಬದಲು ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗ್ತದೆ, ಅದು ತೊಗೊಳ್ಬೋದು. ಇವಾಗ ನನ್ನ ಹತ್ರ ಸದ್ಯಕ್ಕಿಲ್ಲ, ಹಾಗಾಗಿ ನಾನು ಅಕ್ಕಿ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಕಣ್ಣೊಳಗೆ ಕೈ ಹಾಕಿ ಸುಮ್ಮನೆ ರಿಸ್ಕ್ ತೊಗೊಳ್ತೀನಿ, ಹುಷಾರಾಗಿ ಅಪ್ಲೈ ಮಾಡಿ. ಹಾಗೆ ಸುತ್ತ ಇಲ್ಲಿ ಸಹ ಇದಾಗಿರುತ್ತಲ್ವ,
ಸ್ವಲ್ಪ ಡಾರ್ಕ್ ಇರ್ತದೆ, ಅಲ್ಲಿ ಸಪ್ಲೈ ಮಾಡಿಬಿಡಿ. ಶಿಟ್, ಡ್ರೆಸ್ಸಿಂಗ್ ಆಯಿತು. ಕಾಫಿ ಪೌಡರ್ ಕೂಡ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಾನು ಮೊದಲೇ ವಿಡಿಯೋದಲ್ಲಿ ಸಹ ಸ್ಕಿನ್ ವೈಟ್ನಿಂಗ್ ಹಾಕಿದಾಗ ಅದರಲ್ಲಿ ಸಹ ಕಾಫಿ ಯೂಸ್ ಮಾಡಿದ್ದು ಹೇಳಿದ್ದೀನಿ. ಕಾಫಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇದೆ. ಇದು ಸ್ಕಿನ್ ಕಾಂಪ್ಲೆಕ್ಷನ್ಸ್ನ ಇಂಪ್ರೂವ್ ಮಾಡುತ್ತೆ, ಅಂದರೆ ಸ್ಕಿನ್ನ ಏನು ಗ್ಲೋಯಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಹನುಮಂತ ಥರ ಕಾಣ್ತಿದ್ದೀನಿ. ಹನುಮಂತ ಅಂದರೆ ಯಾರು? ಬಿಗ್ ಬಾಸ್ ವಿನ್ನರ್ ಹನುಮಂತ ಅಲ್ಲ, ಆಂಜನೇಯ ಹನುಮಂತ ಬಗ್ಗೆ. ಓಕೆ, ಇದು ಅಯ್ಯೋ ಎಲ್ಲೋ ಚೆಲ್ಬಿಟ್ಟೆ. ಇವಾಗ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ವಾಶ್ ಮಾಡ್ಕೊಂಡು ಬರುವ. ಓಕೆ, ಇವಾಗ ನಾನು ಫುಲ್ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಎಂತ ಅಪ್ಲೈ ಮಾಡಿ ಒಂದೇ ದಿನಕ್ಕೆ ರಿಸಲ್ಟ್ ಹಾಗೆ ಸಿಗೋದಿಲ್ಲ, ಒಂದು 15 ಡೇಸ್ ನೀವು ಟ್ರೈ ಮಾಡಿ ನೋಡಿ. ಯಾವುದು ಇದನ್ನು ಡಾರ್ಕ್ ಸರ್ಕಲ್ಗೆ ಹೇಳಿದ್ದಲ್ಲ ಅದನ್ನು. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಮತ್ತು ಯಾವುದು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಅದನ್ನು ಹೇಳ್ತೀನಿ ಇವಾಗ ನಾನು. ಫಸ್ಟ್ ಸನ್ಸ್ಕ್ರೀನ್ ಇತ್ತೀಚೆಗೆ ಅದು ಸ್ವಲ್ಪ ಟ್ರೆಂಡಿಂಗ್ ಬಂದಿತ್ತು. 2024 ಆಗುವಾಗ ಫುಲ್ ಸನ್ಸ್ಕ್ರೀನ್ ಅಂತ ಬಂದಿದ್ದು. ಸೊ ಆವಾಗ ನಾನು ಸಹ ಎಲ್ಲ ಕೆಲವು ಅಂದರೆ ಯೂಟ್ಯೂಬಲ್ಲಿ ನೋಡಿ ಸಹ ನಾನು ಇದು ಮಾಡಿದ್ದು. ಹಾಗಾಗಿ ನಾನು ಸಹ ಕೆಲವೆಲ್ಲ ಏನು ಸರ್ಚ್ ಮಾಡಿ ಹುಡುಕಿ ಯಾವುದಿದೆ ಹಂಗೆ ಹಿಂಗೆಲ್ಲ ನೋಡಿ ಲಾಸ್ಟಿಗೆ ಇದು ನನ್ನ ಫಸ್ಟ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು. ನಾನು ಯೂಸ್ ಮಾಡಿದ ಮೊದಲ ಸನ್ಸ್ಕ್ರೀನ್ ಇದು. ಅದು ಅರೋಮಾ ಮ್ಯಾಜಿಕ್ ಅವರದ್ದು ಈ ಸನ್ಸ್ಕ್ರೀನ್ ತೊಗೊಂಡಿದ್ದೆ. ಏನಂತ ಹೇಳಿ ತೊಗೊಳೋದು ಹೇಳಿದರೆ, ನಂದು ಅವಾಗ ಆಯಿಲಿ ಸ್ಕಿನ್ ಇತ್ತಲ್ಲ, ಸೊ ಹಾಗಾಗಿ ಅಂತ ಹೇಳಿದೆ ಸ್ಕಿನ್ನಿಗೆ ಅದು ಒಂಥರ ಚಿಪ್ ಇದು ಫೀಲ್ ಆಗಬಾರ್ದು, ಅಂಟಬಾರ್ದು ಆ ರೀತಿ. ಅದಕ್ಕೋಸ್ಕರ ಆಯಿಲಿ ಸ್ಕಿನ್ ಅಲ್ಲ ಅಂದರೂ ಕೂಡ ನಮ್ಮದು ನಾರ್ಮಲ್ ಅಥವಾ ಡ್ರೈ ಸ್ಕಿನ್ ಹಾಗಿದ್ರೂ ಎಂತ ಸನ್ಸ್ಕ್ರೀನ್ ಹೇಳಿದರೆ ಅದು ಹಾಕಿದ ಮೇಲೆ ನಮಗೆ ಒಂಥರ ಎಣ್ಣೆ ಅನಿಸ್ಬಾರ್ದಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೆ. ಇದು SPF 30 ಬಂದಿದ್ದು. ಇದಕ್ಕೆಷ್ಟು 210 ಕೊಟ್ಟಿದ್ದು. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಇದನ್ನು ಇನ್ನೂ ಇದೆ ಸ್ವಲ್ಪ ಇದೆ ಅಷ್ಟೇ. ಇದನ್ನು ಫೇಸಿಗೆ ಮಾತ್ರ ಅಲ್ಲ, ನಾನು ಕೈಗೆಲ್ಲ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದು ಒಂಥರ ಇದು ಹಾಕಿ ಆದಮೇಲೆ ನಮಗೆ ಒಂಥರ ಎಣ್ಣೆ ಅಪ್ಲೈ ಮಾಡಿದಾಗ ಅನಿಸ್ತಿತ್ತು, ಒಂಥರ ಸರಿ ಆಗ್ತಿಲ್ಲ. ಬಿಸಿಲಿಗೆ ಹೋದ್ಮೇಲೆ ಫುಲ್ ಮತ್ತೆ ಸಬೆಬರ್ ಜಾಸ್ತಿ ಆಗ್ತಿತ್ತು. ಇದಾದಮೇಲೆ ನೆಕ್ಸ್ಟ್ ನಾನು ತೊಗೊಂಡಿದ್ದು ಅಂಡರ್ ರೇಟೆಡ್ ಅವ್ರದ್ದು ಸನ್ಸ್ಕ್ರೀನ್. ಇದು SPF 30 PA++ ಎಲ್ಲ ಇದೆ. ಇದಕ್ಕೆ ಎಷ್ಟಾಯಿತು ನಂಗೆ ಗೊತ್ತಿಲ್ಲ ರೇಟ್. ಇದರಲ್ಲಿ ಒಂದು ರೇಟ್ ಕೊಟ್ಟಿದ್ದಾರೆ, ಬಟ್ ಆಫರಲ್ಲಿ ತೊಗೊಂಡಿದ್ದಲ್ಲ, ಸೊ ಹಾಗಾಗಿ ಇದು ಫಸ್ಟ್ ಅಪ್ಲೈ ಮಾಡಿದಾಗ ಎಂತ ಆಯ್ತು ಹೇಳಿದರೆ, ನಂದು ಸ್ಕಿನ್ ಒಂಥರ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗಿ ಗುಳ್ಳೆ, ಅಂದರೆ ಕಮ್ಮಿ ಕಚ್ಚಿದ ಗುಳ್ಳೆ ಆಗ್ತಲ್ಲ ಆ ರೀತಿ ಗುಳ್ಳೆ ಆಗಿತ್ತು. ಮತ್ತು ನಾನು ಅಪ್ಲೈ ಮಾಡಲಿಲ್ಲ, ಬಿಟ್ಟೆ. ಮತ್ತು ಸ್ವಲ್ಪ ದಿನ ಪುನಃ ಸ್ಟಾರ್ಟ್ ಮಾಡಿದೆ. ಸೊ ಹಾಗೇನಾಗಲಿಲ್ಲ, ಬಟ್ ಇದರಿಂದ ನನಗೆ ಅಷ್ಟೊಂದು ರಿಸಲ್ಟ್ ಇದೆ ಹಾಗೇನು. ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡಲ್ಲ, ಒಳ್ಳೆ ರಿಸಲ್ಟ್ ಇದೆ ಹಾಗೆ ಅಂತೇಳಿ. ಮತ್ತು ನೀವು ಸನ್ಸ್ಕ್ರೀನ್ ತೊಗೊಳ್ಳುವಾಗ ನೋಡಿ ತೊಗೋಬೇಕು, PA++ ಇದೆಯಾ ಹಾಗೆಲ್ಲ. ಮತ್ತು ಇವಾಗ ಕೆಲವು ಬಂದಿದೆ UVB RS ಅನ್ನೆಲ್ಲ ತಡೆಗಟ್ಟೋದೆಲ್ಲ ಕೆಲವು ಬಂದಿದೆ. ಸೊ ಈಗ ಮೇಯ್ನ್, ಈಗ ನಾನು ಏನು ಯೂಸ್ ಮಾಡ್ತಿದ್ದೀನಿ, ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ, ಹೊಸತ್ತಿದು ಫಾಕ್ಸ್ಟೈಲ್. ಇದರಲ್ಲಿ ಉಲ್ಟ ಕಾಣ್ತಿದೆ ಹೆಸರು, ಫಾಕ್ಸ್ಟೈಲ್ ಅವ್ರದ್ದು. ಇದೆಷ್ಟು 50 ml ಇದೆ. ಇದು ಆಲ್ ಸ್ಕಿನ್ ಟೈಪ್, ಆಯಿಲಿ ಡ್ರೈ ಕಾಂಬಿನೇಷನ್ ಸ್ಕಿನ್ ಅವರಿಗೆ ಕೂಡ ಆಗುತ್ತೆ ಇದು. ಇದರಲ್ಲಿ SPF 50 ಇದೆ, PA++ ಇದೆ, ಮತ್ತು ವಿಟಮಿನ್ C ಇದೆ, ನಯಾಸಿನಮೈಡ್ ಇದೆ. ಓಕೆ, ಇಷ್ಟೆಲ್ಲ ಉಂಟು. ಇದು ಒಳ್ಳೆಯದಿದೆ, ಬಟ್ ನಾನು ಅಪ್ಲೈ ಮಾಡಿ ಒಂದು 3-4 ದಿನ ಆದದಷ್ಟೇ. ಬಟ್ ಆದರೂ ಅಂದರೆ ಫಸ್ಟ್ ಇದರಲ್ಲಿ ಗೊತ್ತಾಗಿದೆ ನನಗೆ, ನಾನು ಅಪ್ಲೈ ಮಾಡಿದೆ ಕೆಲವೊಂದು ಸಡನ್ನಾಗಿ ನಂದು ಫೇಸಿಗೆ ಸೂಟ್ ಆಗಲ್ಲ. ನನ್ನ ಫೇಸ್ ಬೇಗ ಎಂತ ಇಚ್ಚಿ ಆಗ್ತದೆ, ತುಂಬ ತುರಿಸ್ತದೆ, ಮತ್ತು ಗುಳ್ಳೆ ಎಲ್ಲ ಇಲ್ಲಿಗೆ ಸ್ಟಾರ್ಟ್ ಆಗ್ತದೆ. ಸೊ ಎಂತ ತೊಗೊಳ್ಳೋಕೆ ನನಗೆ ಹೆದರಿಕೆ ಆಗ್ತದೆ, ಅಷ್ಟು ಹಣ ಕೊಟ್ಟು ತೊಗೊಳ್ತೀವಿ, ಮತ್ತು ಆ ಥರ ಆದಾಗ ಸುಮ್ಮನೆ ಎಂತ ವೇಸ್ಟ್ ಅಲ್ಲ ಅಂತ ಅನಿಸ್ತದೆ. ಓಕೆ, ಇದ್ರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ತುಂಬ ನಾಯ್ಸ್ ಇದಾಗ್ತಾ ಇದೆ, ಸೌಂಡ್ ಎಲ್ಲ ಬರ್ತಿದೆ, ಅಂದರೆ ಗಾಡಿಯೆಲ್ಲ ಹೋಗ್ತಾ ಉಂಟು ಫುಲ್ಲು. ಇವತ್ತು ಯಾವಾರ ಸೋಮವಾರ ಇರಬೇಕು. ಹೌದು, ಸೋಮವಾರ. ಅದಕ್ಕಾಗಿ ಎಲ್ಲ ಭರ್ಜರಿ ಗಾಡಿಯಲ್ಲಿ ಓಡಾಡ್ತುಂಟು. ಓಕೆ, ಇವಾಗ ಫಸ್ಟ್ ಇದನ್ನು ಹೇಳ್ಬೇಕಿತ್ತು, ಮಾಯಿಶ್ಚರೈಸರ್. ನಾನು ಸನ್ಸ್ಕ್ರೀನ್ ಹೇಳಿಬಿಟ್ಟೆ. ಓಕೆ, ಮಾಯಿಶ್ಚರೈಸರ್ ಯಾವುದು ಯೂಸ್ ಮಾಡ್ತಿರೋದಂದರೆ ಇದು ಐ ಥಿಂಕ್ 3 ಅಥವಾ 2 ವರ್ಷ ಆಯಿತು ನಾನು ಇದನ್ನು ಯೂಸ್ ಮಾಡಲಿಕ್ಕೆ. ಫಸ್ಟ್ ಪಾಂಡ್ಸ್ ಅವರದ್ದೇ ಬೇರೆ ಇನ್ನೊಂದಿತ್ತು, ಅದನ್ನು ಯೂಸ್ ಮಾಡ್ತಿದ್ದೆ. ಅದು ಆದಮೇಲೆ ನೆಕ್ಸ್ಟ್ ಇದು ಬಂತು, ಯಾವುದು ಸೂಪರ್ ಲೈಟ್ ಜೆಲ್ ಅಂತ ಹೇಳಿ. ಇದು ಎಂತ ಹೇಳಿದರೆ, ಅಂದರೆ ಸ್ಕಿನ್ ಒಳಗೆ ಹೋಗಿಬಿಡ್ತದೆ ನಮಗೆ, ಅದು ಎಣ್ಣೆ ಥರ ಫೀಲ್ ಆಗಲ್ಲ. ಇದಕ್ಕಿಂತ ಫಸ್ಟ್ ಇದೊಂದು ಹೇಳಿದೆ ವೈಟ್ ಕಲರ್, ಅದನ್ನು ನಾನು ಅಟ್ಯಾಚ್ ಮಾಡ್ತೇನೆ. ಅದು ತೊಗೊಳ್ತಿದ್ದೆ, ಅದು ಸ್ಟಿಕ್ಕಿ ಆಗ್ತಾಯಿತ್ತು, ಒಂಥರ ಎಣ್ಣೆ ಥರ ಆಗ್ತಿತ್ತು. ಆಮೇಲೆ ಇದು ಹೊಸತ್ತು ಬಂತಲ್ಲ, ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದರಲ್ಲಿ ಹೈಡ್ರೋನಿಕ್ ಆ್ಯಸಿಡ್ ಇದೆ, ಹಾಗೆ ವಿಟಮಿನ್ C ಇದೆ. ಇದು ಸೂಪರ್ ಲೈಟ್ ಜೆಲ್ ಈ ಥರ ಇದರಲ್ಲಿ ಬರ್ತದೆ, ಈ ಥರ ಬಾಕ್ಸಲ್ಲಿ ಬ್ಲೂ ಕಲರ್. ಇದರದ್ದು ಇನ್ನೊಂದು ಹೇಳಿದೆ ಫಸ್ಟ್, ಅದು ವೈಟ್ ಕಲರ್ ಕೆಳಗೆ ಗ್ರೀನ್ ಆರ್ ಲೈಟ್ ಬ್ಲೂ ಆ ರೀತಿ ಬರ್ತಿತ್ತು. ಇದು ಚಿಪ್ ಫೀಲ್ ಎಲ್ಲ ಕೊಡೋದಿಲ್ಲ, ಲೈಟ್ ಫೀಲ್ ಆಗ್ತದೆ ನಿಮಗೆ. ಅಂದರೆ ಹಾಕಿದ ಮೇಲೆ ಗೊತ್ತೇ ಆಗಲ್ಲ ಹಾಕಿದ್ದೀವ ಅಂತ, ಆ ರೀತಿ ಇದೆ ಇದು. ಬಟ್ ನಾನು ನನ್ನ ಸ್ಕಿನ್ನಿಗೆ ಸೂಟ್ ಆಗಿದೆ ಇದು. ನನ್ನ ಫ್ರೆಂಡಿಗೆ ನಾನು ಸಜೆಸ್ಟ್ ಮಾಡಿದ್ದೆ, ಅವಳು ಸಹ ತೊಗೊಂಡಿದ್ಲು, ಹಾಕಿದ್ಲು. ಬಟ್ ಅವಳದು ಆಯಿಲಿ ಸ್ಕಿನ್, ಇದು ಆಯಿಲಿ ಸ್ಕಿನ್ನಿಗೆ ಸಹ ಆಗ್ತದೆ, ಅಂದರೆ ನಾನ್ ಸ್ಟಿಕ್ಕೇ ಅಲ್ವಾ, ಸೊ ಹಾಗಾಗಿ. ಆದರೆ ಅವಳಿಗೇನು ಆಗಲಿಲ್ಲ, ಅವಳಿಗೆ ಪುನಃ ಆಯಿಲಿ ಆಯ್ತಂತೆ. ನಂಗೆ ಗೊತ್ತಿಲ್ಲ, ನಿಮಗೆ ನಾನು ಯಾವುದೂ ಸಹ ತೊಗೊಳ್ಳಿ ಅಂತೇಳಿ ರೆಕಮೆಂಡ್ ಮಾಡ್ತಿಲ್ಲ. ಜಸ್ಟ್ ನಾನೇನು ಯೂಸ್ ಮಾಡ್ತಿದ್ದೀನಿ ಅದು ನಿಮಗೆ ಸಹ ಯೂಸ್ ಆದರೂ ಆಗ್ಬೋದು ಅಂತೇಳಿ ಫಸ್ಟಿಗೆ ನಾನು ಅದೆಲ್ಲ ಹೇಳಿಯೇ ನಿಮಗೆ ಹೇಳ್ತಾ ಇರೋದಲ್ಲ. ನೋಡಿ, ನೀವು ಗ್ಲೋ ನೋಡ್ತಿರ್ಬೋದು ಇಲ್ಲಿ, ಅಲ್ಲ ಸ್ವಲ್ಪ ಮೊದಲಿಂದ ಸಹ ಗ್ಲೋ ಉಂಟು ಚೂರು. ಇದಾಗಿದ್ದ ಸ್ವಲ್ಪ ಚೂರು ಜಾಸ್ತಿ ಇದೆ ಅಷ್ಟೇ.
ಇದು ಗೊತ್ತಾಯ್ತು ಅನ್ಕೊಳ್ತೇನೆ. ಸನ್ಸ್ಕ್ರೀನ್ ನಾನು ಅಪ್ಲೈ ಮಾಡೋದು ಕಮ್ಮಿ ಮಾತ್ರ, ಯಾವಾಗಲೂ ಅಪ್ಲೈ ಮಾಡೋದಿಲ್ಲ. ಇವಾಗ ಇದು ಹೊಸ್ತು ತೊಗೊಂಡಿದ್ದೀನಲ್ಲ, ಸೊ ಹಾಗಾಗಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಸನ್ಸ್ಕ್ರೀನ್ ಬೇಕಾಗ್ತದೆ, ಯಾಕಂದರೆ ಮಾರ್ಚ್ ಟೈಮ್ ಬಿಸಿಲು ನೋಡಿದರೆ ಕೇಳಬೇಡ, ಆ ಬಿಸಿಲಿದೆ. ನಮ್ಮ ಊರಿಗೆ ನಂದು ಸ್ಕಿನ್ ಟೋನು ನಮ್ಮ ಊರಿಗೆ ಹೋಗಿ ಬಂದಮೇಲೆ ನಂದು ಮುಖ ನೋಡಬೇಕಿತ್ತು ಹೆಂಗಾಗಿತ್ತು ಅಂದರೆ ಆ ರೀತಿಯಾಗಿತ್ತು. ಇದು ಯೂಸ್ ಮಾಡೋ ಫಾರ್ಮುಲಾ ಅಂತ ಹೇಳಿದರೆ 2 ಫಿಂಗರಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂತೆ. ಅಂದರೆ ನಾನು ಒಂದು ಫಿಂಗರ್ ಮಾತ್ರ ಯೂಸ್ ಮಾಡೋದು. ಈಗ ನಾನು 2 ಮಾಡ್ತಾ ಇದ್ದೀನಿ. ಹೀಗೆ ಅಷ್ಟೇ. ಬ್ಲೆಂಡ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ತೊಗೊಳ್ತಾರೆ, ಆಮೇಲೆ ಬ್ಲೆಂಡ್ ಆದಮೇಲೆ ಫೀಲೇ ಆಗಲ್ಲ ಆ ಥರ. ಊರಿಗೆ ಹೋಗಿ ಬಂದಮೇಲೆ ನಂದು ಮುಖ ಫುಲ್, ಅಂದರೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಲಿಲ್ಲ. ಅಲ್ಲಿ ಒಟ್ಟರೆ ಬಿಟ್ಟರೆ ಸುತ್ತಾಡಿದ್ದೆ, ಅದು ಸಹ ಬೈಕಲ್ಲಿ. ಅಲ್ಲಿ ಬಸ್ಸಲ್ಲಿ ಹೋಗಬೇಕಂದ್ರೆ ಆ ರಶ್ ಇದು, ಬಸ್ಸಲ್ಲಿ ಮೊದಲೇ ಫ್ರೀ, ಗೌರ್ಮೆಂಟ್ ಬಸ್ಸೆಲ್ಲ ಫುಲ್ ರಶ್, ಹಾಗಾಗಿ ಬೈಕಲ್ಲೇ ಹೋಗ್ತಾ ಇದ್ವಿ. ಹಾಗಾಗಿ ನಮ್ಮದು ಮುಖ ಎಲ್ಲ ಇದಾಗೋಗಿತ್ತು. ಮತ್ತು ಇಲ್ಲಿ ಬಂದಮೇಲೆ ನಮ್ಮದು ರೆಮಿಡಿ ಉಂಟಲ್ಲ, ಎಲ್ಲ ಯೂಸ್ ಮಾಡಿ ಇವಾಗ ನನ್ನ ಸ್ಕಿನ್ ಆಗಿ ಪಡೆದುಕೊಂಡಿದ್ದೇನೆ. ಕಾಣ್ತಾ ಇರ್ಬೋದು ನಿಮಗೆ. ಇದು ಅದೇ ಇದರಲ್ಲಿ ಗ್ಲೋ ಅದು ಬರ್ತಿದ್ದಾರೆ, ಟ್ಯಾನ್ ರಿಮೂವ್ ಅಂತ ಕೂಡ ಬರ್ತಿದ್ದಾರೆ. ನಾನು ಇವಾಗ ಅಪ್ಲೈ ಮಾಡಲಿಕ್ಕೆ ಒಂದು 3-4 ದಿನ ಆಯಿತು ಅಷ್ಟೇ ಅಲ್ಲ, ಸೊ ಹಾಗಾಗಿ ಇನ್ನೂ ಗೊತ್ತಾಗ್ತದೆ ನೆಕ್ಸ್ಟ್ ಟ್ಯಾನ್ ರಿಮೂವ್. ಇವಾಗ ಅಷ್ಟೊಂದು ಟ್ಯಾನ್ ಇಲ್ಲ, ಇಲ್ಲಿದೆ ಮಾತ್ರ ಟ್ಯಾನ್ ನಂದು. ನೆಕ್ಸ್ಟ್ ಗೊತ್ತಾಗ್ತದೆ. ಓಕೆ, ನಂದು ಸನ್ಸ್ಕ್ರೀನ್ ಹಾಗೆ ಮಾಯ್ಶ್ಚರೈಸರ್ ಇಷ್ಟೇ ನಾನು ಅಪ್ಲೈ ಮಾಡೋದು. ಅದು ಸಹ ಸನ್ಸ್ಕ್ರೀನ್ ಬೇಸಿಗೆ ತುಂಬ ಇದ್ದಾಗ ಮಾತ್ರ, ಇಲ್ಲಾಂದರೆ ನಾನು ಅಪ್ಲೈ ಮಾಡೋದಿಲ್ಲ. ನಾನು ತುಂಬ ಉದಾಸೀನ ಹುಡುಗಿ, ಹಾಗಾಗಿ ಓಕೆ. ಇಷ್ಟೇ ನನ್ನ ಸ್ಕಿನ್ ಕೇರ್. ಮತ್ತು ಫೇಸ್ ವಾಶ್ ನಾನು ಯಾವುದು ಯೂಸ್ ಮಾಡಲ್ಲ. ನನ್ನದು ಸದ್ಗುರು ಸಾಬೂನ್ ಇದೆ, ಅದು ಮಾತ್ರ ಯೂಸ್ ಮಾಡೋದು ಅಷ್ಟೇ. ಫೇಸ್ ವಾಶ್ ಅಂತ ಆ ರೀತಿ ಏನಿಲ್ಲ. ಮೊದಲು ನಾನು ಇದು ಯೂಸ್ ಮಾಡ್ತಿದ್ದೆ, ಯಾವುದು ನೀಮ್ ಫೇಸ್ ವಾಶ್, ಅದನ್ನು ಮತ್ತೆ ನಾನು ಬಿಟ್ಟೆ, ಯಾವುದು ಸದ್ಗುರು ಸೋಪ್ ಬಂದಮೇಲೆ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಫೇಸ್ ವಾಶ್ಗೆ ಸಾಬೂನು ಮತ್ತು ಸ್ಕಿನ್ ಕೇರ್ ಅಂದರೆ ಇಷ್ಟೇ ನಂದು. ಇಷ್ಟೇ ನನ್ನ ಸ್ಕಿನ್ ಕೇರ್. ಓಕೆ, ಇಷ್ಟು ನನ್ನದು ಸ್ಕಿನ್ ಕೇರ್ ಬಗ್ಗೆ ಆಗಿತ್ತು, ಅಂದರೆ ಮಾಯ್ಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ಬಗ್ಗೆ ಆಗಿತ್ತು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗ್ ತುಳುವಲ್ಲಿ ಮಾಡ್ತೀನಿ ನಾನೊಂದು, ಅಂದರೆ ಕೆಲವರಿಗೆ ಡೌಟ್ ತುಳು ಬರುತ್ತಾ ಹಾಗಾಗಿ ಕಲ್ತೀನಿ. ಸೊ ಒಂದು ಬ್ಲಾಗ್ ನಾನು ತುಳುವಲ್ಲಿ ಮಾಡ್ತೀನಿ, ಯಾವುದಂತ ಗೊತ್ತಿಲ್ಲ. ಒಂದು ಬ್ಲಾಗ್ ತುಳುವಲ್ಲಿ ಇರ್ತದೆ ನಂದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.